ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. 5 ದಿನಗಳ ಒಳಗಾಗಿ ಸ್ಥಳೀಯ ಆಡಳಿತದ ಎಡವಟ್ಟಿನಿಂದ ಮತ್ತೊಂದು ಹೆಣ ಬಿದ್ದಿದೆ. ತೆರೆದ ಡ್ರೈನೇಜ್ಗೆ ಬಿದ್ದು ಬಿರ್ಜು ಕುಮಾರ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯಲ್ಲಿ ಡ್ರೈನೇಜ್ಗೆ ಬಿದ್ದ ಬಿರ್ಜು ಕುಮಾರ್ ದೆಹಲಿಯ ಮಹಾಶಕ್ತಿ ಕಾಳಿ ದೇವಸ್ಥಾನದ ಬಳಿ ನಡೆದಂತಹ ಘಟನೆ ಇದು. ಕಳೆದ 5 ದಿನದಲ್ಲಿ ಈ ರೀತಿ ತೆರೆದ ಗುಂಡಿಗೆ ಬಲಿ ಆಗ್ತಾ ಇರೋರ ಸಂಖ್ಯೆ 2ಕ್ಕೆ ಏರಿಕೆಯಾಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬೈಕ್ ಸಮೇತ 5 ದಿನಗಳ ಹಿಂದೆ ವ್ಯಕ್ತಿಯೊಬ್ಬರು ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯ ಘಟನೆ ದೆಹಲಿಯಲ್ಲಿ ಸಂಭವಿಸಿರುವಂಥದ್ದು. ದೆಹಲಿಯ ಮಹಾಶಕ್ತಿ ಕಾಳಿ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದೆ. ತೆರೆದ ಡ್ರೈನೇಜ್ಗೆ ವ್ಯಕ್ತಿಯೊಬ್ಬ ಬಿದ್ದು ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ಗುಂಡಿಯಲ್ಲಿ ಬಿದ್ದಂತಹ ವ್ಯಕ್ತಿಯನ್ನ ಮೇಲಕ್ಕೆತ್ತುವಂತಹ ಪ್ರಯತ್ನಗಳಾಗಿದೆ. ಆದರೂ ಕೂಡ ಆ ವ್ಯಕ್ತಿ ಬದುಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ದೆಹಲಿಯಲ್ಲಿ ಈ ರೀತಿಯ ಬಲಿ ಆಗ್ತಾ ಇರುವಂತಹದ್ದು 2ನೇ ಪ್ರಕರಣ ಇದು. ಸ್ಥಳೀಯರ ಆಕ್ರೋಶ ಕೂಡ ಜಾಸ್ತಿ ಆಗ್ತಾ ಇದೆ.